ಸಪ್ರೇಟ್ ಮಾಡಿರೋದನ್ನ ಓನರು ತಗೊಂಡೋಗಿ ಒಂದ್ ಕಡೆ ಸೇಲ್ ಮಾಡ್ತಾರೆ. ಆಪ್ಕೋ ಖಾನಾ ಪೀನಾ वो सब आप इधर ही ಕುಡಿದು ಬಾಟಲ್ಗಳು ಎಸ್ತಿರ್ತಾರಲ್ಲ ನೋಡಿ, ಎಷ್ಟು ಬಾಟಲ್ಗಳಿದಾವೆ ಇಲ್ಲಿ. ಕಸನ ಒಂದು ದೊಡ್ಡ ಪ್ಲಾಸ್ಟಿಕ್ ಕವರ್ ಅಲ್ಲಿ ಎತ್ಕೊಂಡು ಹೋಗ್ತಿರ್ತಾರೆ ಇದೇ ಸೈಕಲ್ ಯೂಸ್ ಮಾಡೋದವರು. ಹಾಯ್, ಎಲ್ರಿಗೂ ನಮಸ್ಕಾರ. ಬೆಂಗಳೂರಲ್ಲಿ ಸಾಕಷ್ಟು ಏರಿಯಾಗಳು ತುಂಬಾ ಕ್ಲೀನ್ ಆಗಿರ್ತವೆ. ಅಂದ್ರೆ ಅಲ್ಲಿ ಕೆಲವರ ಕೈವಾಡ ಕೂಡ ಇರುತ್ತೆ. ಕೈವಾಡ ಅಂತ ಅಂದ್ರೆ ಈ ನಮ್ ಬ್ಯಾಕ್ ಸೈಡ್ ನೋಡ್ತಿದಾರಲ್ಲ, ಇವರೆಲ್ಲ ಏನ್ ಮಾಡ್ತಾರೆ, ಆ ಏರಿಯಾದಲ್ಲಿ ಎಲ್ಲೆಲ್ಲಿ ಕಸ ಇರುತ್ತೆ, ವೇಸ್ಟೇಜ್ ಏನಿರುತ್ತೆ ಅಥವಾ ಈ ಗುಜರಿ ಐಟಮ್ಸ್ ಏನಿರುತ್ತೆ ಅದೆಲ್ಲ ತಗೊಬಂದು ಒಂದ್ ಕಡೆ ಇಟ್ಟು ಅದನ್ನ ಸೆಗ್ರಿಗೇಟ್ ಮಾಡಿ ಅದನ್ನ ಬೇರೆ ಕಡೆಗೆ ರೀಸೈಕಲ್ ಗೆ ಕಳಿಸ್ತಾರೆ. ಬಟ್ ಆ ಪ್ರೋಸೆಸ್ ಮಾಡ್ತಾರಲ್ಲ, ಆ ಏರಿಯಾ ಹೇಗಿದೆ, ಅಲ್ಲಿ ಏನೇನ್ ಮಾಡ್ತಾರೆ ಅದನ್ನ ತೋರಿಸ್ತೀನಿ ಬನ್ನಿ. ಸೊ ಆಕ್ಚುಲಿ ಇಲ್ಲಿ ವಿಡಿಯೋ ಮಾಡಕ್ಕೆ ಅವರು ಅಲೋ ಮಾಡ್ಲಿಲ್ಲ. ಫಸ್ಟ್ ಟೈಮ್ ನಾನು ಅವ್ರನ್ನ ಕೇಳಿದೆ ಒಬ್ರನ್ನ. ಫಸ್ಟ್ ಆಫ್ ಆಲ್ ಎಲ್ಲ ಯಾರಿಗೂ ಕನ್ನಡ ಬರಲ್ಲ, ಎಲ್ಲ ಹಿಂದಿ ಅವರು. ಬಟ್ ಕೆಲವೊಂದ್ಸಲ ನಮಗೆ ಡೌಟ್ ಆಗುತ್ತೆ ಅವ್ರು ಆಕ್ಚುಲಿ ಇಲ್ಲಿ ಅವರೇನಾ ಅಥವಾ ನೀವು ನೋಡಿರ್ತೀರ ತುಂಬಾ ಕಡೆ ಇಲ್ಲ ಹೊರಗಡೆಯಿಂದ ಬಾಂಗ್ಲಾದೇಶ ಸೈಡ್ ಇಂದ ಎಲ್ಲ ಒಳಗಡೆ ಬಂದ್ಬಿಟ್ಟು ಈ ತರ ಎಲ್ಲ ಒಂದೊಂದು ಏರಿಯಾದಲ್ಲಿ ಈ ತರ ಚಿಕ್ಕ ಚಿಕ್ಕ ಶೆಡ್ ಹಾಕೊಂಡು ಮನೆ ಮಾಡ್ಕೊಂಡು ಇರ್ತಾರೆ. ಒಳಗಡೆ ಏನೇನಿದೆ ನೋಡೋಣ ಬನ್ನಿ. ಇದು ನಮ್ಮ ಬ್ಯಾಕ್ ಸೈಡ್ ಏನ್ ಕಾಣಿಸ್ತಿದೆ ನೋಡಿ, ಎಲ್ಲ ಶೆಡ್ ಏನಿದೆ ಆಕ್ಚುಲಿ ಇದೆ ಅವ್ರ ಮನೆ. ಇದು ಒಳಗಡೆನೆ ಅವರು ಜೀವನ ಮಾಡೋದು. ಈ ಕಡೆ ನೋಡ್ತಿರ್ಬೋದು ಏನೇನು ವೇಸ್ಟೇಜ್ ಇದೆ ನೋಡಿ. ಇಲ್ಲಿ ಈ ಸ್ಲಿಪ್ಪರ್ದು ಮತ್ತೆ ವೇಸ್ಟ್ ಪೈಪ್ ಆಗಿರ್ಬೋದು, ಪ್ಲಾಸ್ಟಿಕ್ ಪೈಪು. ಇಲ್ಲಿ ನೋಡಿ, ಇಲ್ಲಿ ಲೈಟ್ ಆಗಿರ್ಬೋದು, ಇವೆಲ್ಲ ಗುಜರಿ ಐಟಮ್ಸು. ಇದು ನಾರ್ಮಲ್ LED ಲೈಟ್, ಪೈಪು, ವೇಸ್ಟ್ ಪೈಪು, ಸುಮಾರು ವೇಸ್ಟೇಜ್ ಎಲ್ಲ ಇಲ್ಲಿ ತೊಗೊಂಬಂದಿದ್ದಾರೆ. ಬೇಸಿಕಲಿ ಇವೆಲ್ಲನೂ ಏನು ಮಾಡ್ತಾರೆ ಅಂದರೆ ಎಲ್ಲನೂ ಸೆಗ್ರಿಗೇಟ್ ಮಾಡಿ ಪ್ಲಾಸ್ಟಿಕ್ ಸಪ್ರೇಟು, ಗುಜರಿ ಐಟಮ್ಸ್ ಸಪ್ರೇಟು, ಕಬ್ಬಣ ಇವೆಲ್ಲನೂ ಸಪ್ರೇಟ್ ಮಾಡಿಬಿಟ್ಟು ಅದನ್ನು ಇಲ್ಲಿಂದ ಬೇರೆ ಕಡೆಗೆ ರೀಸೈಕಲ್ಗೆ ಕಳಿಸ್ತಾರೆ. ಹಿಂಗೆ ಒಳಗಡೆ ಹೋಗೋಣ. ಇಂಟ್ಯಾಕ್ಸ್ ಆಗಿರ್ಬೋದು, ಅಯ್ಯೋ ಸಿಕ್ಕಾಪಟ್ಟೆ ಗಲೀಜಿದೆ, ಎಲ್ಲೇನೋ ಮಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. फर्स्टे हिंदी ಎಲ್ಲ ಬರಲ್ಲ, ಹೀಗೆ ಕನ್ನಡ ಬರಲ್ಲ. कन्नड़ा हिंदी इनको हिंदी मालूम नहीं क्या काम करता है? काम तो ये सेपरेट अल सेग्रीगेशन, पेपर, प्लास्टिक पेपर वो लोहा टीना हो। नहीं ये कैसा आप ये लेके आके किधर बेचते हो रिसाइकल के लिए? ये तो मालूम नहीं है, मैं काम करता हूँ इधर। काम करते हो? हाँ, मतलब पूरा एक माल लाके एक एक पेपर सेपरेट, वो टायर सेपरेट ऐसा करेंगे। हाँ, प्लास्टिक सेपरेट ऐसा करके एक एक जगह भेजेंगे। वो अलग अलग क्वालिटी होता है ना। हाँ, वो सब अलग अलग क्वालिटी होता है, फिर वो ऑनर को पता है किधर देते क्या। हाँ हाँ, आपको खाना पीना वो सब आप इधर ही? मेरा खाना पीना कंपनी की तरफ से। कंपनी की तरफ से कंपनी देता है मेरे को, 2 टाइम खाना देता है और 600 करके देता है, 600 को। ये सैलरी सब कैसा देता है? कंपनी ही देता है ना? हाँ, महीना को देता है। महीना चाहिए, रोज का चाहिए, ऐसा हफ्ते में चाहिए। हाँ, जब सिस्टम चाहिए दे देता है। हर एक क्वालिटी का दूसरा बना के आप रखते हो, बाद में ओनर लेके जाके बेचते हैं। कंपनी ये कंपनी है, ये बाटा कंपनी का है। ಅದೇ ಒಂದೊಂದು ಕ್ವಾಲಿಟಿದು ನಿಮಗೆ ಸಪ್ರೇಟ್ ಮಾಡಿ ಪ್ಲಾಸ್ಟಿಕ್ ಆಗಲಿ ಟೈರ್ ಆಗಲಿ ಎಲ್ಲ ನಿಮಗೆ ಸಪ್ರೇಟ್ ಮಾಡ್ತಾರೆ. ಸಪ್ರೇಟ್ ಮಾಡಿ ಇವರು ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿರೋದು. ಇವರೆಲ್ಲ ಒಂದು ಕಂಪ್ನಿ ಅಂಡರ್ ಬರ್ತಾರೆ. ಸೊ ದಿನ ಇವ್ರಿಗೆ ಊಟ ಅವರೇ ಪ್ರೊವೈಡ್ ಮಾಡೋದು ಕಂಪ್ನಿ ಕಡೆಯಿಂದ 2 ಟೈಮು ಸಂಬಳ ದಿನದ್ದು, ಇಲ್ಲಾಂದರೆ ತಿಂಗಳದ್ದು, ಹೆಂಗೆ ಬೇಕೋ ಅವ್ರು ಕೊಡ್ತಾರೆ. ಅಂತ ಸಪ್ರೇಟ್ ಮಾಡಿರೋದನ್ನ ಓನರು ತಗೊಂಡೋಗಿ ಒಂದು ಕಡೆ ಸೇಲ್ ಮಾಡ್ತಾರೆ. ಸೇಲ್ ಮಾಡಿ ನಿಮಗೆ ಇವ್ರಿಗೆ ಇದು ಮಾಡ್ಕೊಳ್ಳೋದು ಅವರು. ಪ್ರತಿಯೊಂದು ಪ್ಲಾಸ್ಟಿಕಲ್ಲೂ ಒಂದೊಂದು ಕ್ವಾಲಿಟಿ ಇರ್ತವೆ. ಪೇಪರಲ್ಲೂ ಬರ್ದಿರೋದು ಬೇರೆ, ಬರೀದಿರೋದು ಬೇರೆ, ಆ ಥರ ನ್ಯೂಸ್ ಪೇಪರ್ ಬೇರೆ. ಸೊ ಇದೆಲ್ಲ ಏನಿದೆ ಆಲ್ರೆಡಿ ಪ್ಲಾಸ್ಟಿಕ್ ನ ಸಪರೇಟ್ ಮಾಡಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ. ಇಲ್ಲಿಂದ ಬೇರೆ ಕಡೆಗೆ ರೀಸೈಕಲ್ ಗೆ ತಗೊಂಡು ಹೋಗ್ತಾರೆ. ಈ ಸೈಡ್ ಬಂದ್ರೆ ಸೊ ಇಲ್ಲಿ ನಾನು ಹಿಂದ್ಗಡೆ ನೋಡ್ತಾ ಇದ್ರೆ ಈ ಸ್ಪಾಂಜ್ ಆಗಿರ್ಬೋದು, ಈ ನಾರೆಲ್ಲ ಏನಿದೆ ಯೂಶಲಿ ಈ ಕುಲ್ಲನ್ ಬೆಡ್ಗೆಲ್ಲ ಯೂಸ್ ಮಾಡ್ತಾರೆ. ಇದೆಲ್ಲ ವೇಸ್ಟೇಜ್ ಎಲ್ಲ ತಗೊಬಂದು ಇಲ್ಲಿ ಒಂದ್ ಕಡೆ ಸಪರೇಟ್ ಮಾಡಿ ಇಟ್ಟಿದ್ದಾರೆ. ಈ ಕಡೆ ಬಂದ್ರೆ ಇಲ್ಲಿ ನೋಡಿ, ಇಲ್ಲಿ ಪೇಪರ್ ರೇಟ್ ಬರುತ್ತಲ್ಲ ಅದನ್ನೆಲ್ಲ ಸಪರೇಟ್ ಮಾಡ್ತಿದ್ದಾರೆ. ಕೆಲವೊಂದ್ ಕಡೆ ಇಲ್ಲೇ ಆಕ್ಚುಲಿ ತುಂಬಾ ಗ್ರೂಪ್ ಗಳಿದಾವೆ. ಒಂದ್ ಕಡೆ ಪ್ಲಾಸ್ಟಿಕ್ ಸಪರೇಟ್ ಮಾಡ್ತಾರೆ, ಒಂದ್ ಕಡೆ ಪೇಪರ್ ಸಪರೇಟ್ ಮಾಡ್ತಾರೆ. ಈ ಕಬ್ಬಣದ ಐಟಮ್ಸ್ ಇದ್ರೆ ಅದನ್ನ ಒಂದ್ ಕಡೆ ಸೆಗ್ರಿಗೇಟ್ ಮಾಡ್ತಾರೆ. ಒಂದೊಂದ್ ಕೆಲಸ ಒಂದೊಂದ್ ಕಡೆ ಮಾಡ್ತಾ ಇದಾರೆ. ನಿಮ್ ನೋಡಿರ್ತಾರಲ್ವಾ, ಕಸನ ಒಂದು ದೊಡ್ಡ ಪ್ಲಾಸ್ಟಿಕ್ ಕವರ್ ಅಲ್ಲಿ ಎತ್ಕೊಂಡು ಹೋಗ್ತಿರ್ತಾರೆ ಇದೇ ಸೈಕಲ್ ಯೂಸ್ ಮಾಡೋದವರು. ಹಿಂದ್ಗಡೆ ಸಖತ್ತಾಗಿ ಮಾಡ್ಕೊಂಡಿದಾರಲ್ಲ, ಅದೆಲ್ಲ ಅಷ್ಟು ಹೈಟ್ ಇರುತ್ತಲ್ಲ, ಅವ್ರಿಗೆ ವೆಯ್ಟ್ ಇರಲ್ವಾ ಅಂತಲ್ಲ, ಎಲ್ಲ ಪ್ಲಾಸ್ಟಿಕ್ ಇದಲ್ವಾ, ಪ್ಲಾಸ್ಟಿಕ್ ಪೇಪರ್. ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಬನ್ನಿ. ಕುಡಿದು ಬಾಟಲ್ಗಳು ಎಸ್ತಿರ್ತಾರಲ್ಲ ನೋಡಿ, ಎಷ್ಟು ಬಾಟಲ್ಗಳಿದಾವೆ ಇಲ್ಲಿ. ಎಲ್ಲ ಬಿಯರ್ ಬಾಟಲ್ಗಳು, ಮತ್ತೆ ಈ ಹೋಟೆಲ್ಗಳಲ್ಲಿ ಪಾರ್ಸಲ್ ಎಲ್ಲ ತಗೊಂಡ್ಬರ್ತಿರಲ್ಲ, ಆ ಪಾರ್ಸಲ್ದು ಬಾಕ್ಸ್ ಗಳಿದಾವೆ. ಸೈಕಲ್ ತಗೊಂಡು ಒಂದ್ ರೌಂಡ್ ಹೋಗೋಣ.
ಜಾಗ 1 ಎಕರೆ ಇಲ್ವಾ? ಆಲ್ಮೋಸ್ಟ್ 1 ಎಕರೆನೇ ಇದೆ ಈ ಜಾಗ. ಆಕ್ಚುಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವರು ಇಲ್ಲೇ ಸ್ಟೇ ಮಾಡ್ತಾರೆ. ಇದೆಲ್ಲ ಒಂದು ಕಂಪ್ನಿಯವರು ಹ್ಯಾಂಡಲ್ ಮಾಡ್ತಿರೋದಂತೆ. ಇವರೆಲ್ಲ ಅಲ್ಲಿ ಎಂಪ್ಲಾಯೀಸ್. ಅವರಿಗೆ ದಿನದ ಲೆಕ್ಕದಲ್ಲೋ ಅಥವಾ ಒಂದು ತಿಂಗಳಿಗೆ ಎಷ್ಟು ಅಂತ ಅವರಿಗೆ ಸಂಬಳ ಕೊಡ್ಬೋದು. ಆಕ್ಚುಲಿ ಊಟ ಕೂಡ ಕಂಪ್ನಿ ಕಡೆಯಿಂದಾನೇ ಕೊಡ್ತಾರಂತೆ. ಅದು ಹೆಂಗಿರುತ್ತೆ ಅಂದ್ರೆ ಕಂಪ್ನಿ ಕಡೆಯಿಂದ ಡೈರೆಕ್ಟ್ ಇವರಿಗೆ ಸಂಬಳ ಬರಲ್ಲ. ಮಧ್ಯದಲ್ಲಿ ಒಬ್ರು ದಲ್ಲಾಳಿ ಅಂತ ಇರ್ತಾನೆ. ಅವ್ರಿಗೆ ಬಂದು ದಲ್ಲಾಳಿಯಿಂದ ಇವ್ರಿಗೆ ಬರೋ ಅಷ್ಟರಲ್ಲಿ ನಿಮಗೆ ಗೊತ್ತಿದೆ ಯಾವ ತರ ವರ್ಕ್ ಆಗುತ್ತೆ ಅಂತ. 100% ಕಂಪ್ನಿ ಕಡೆಯಿಂದ ಕೊಟ್ರೆ ಅದರಲ್ಲಿ ಇಲ್ಲಿ ಕೆಲಸ ಮಾಡೋರಿಗೆ ಸಿಗದೆ 50%. ಬಟ್ ಏನ್ ಮಾಡಂಗಿಲ್ಲ, ಇಲ್ಲಿ ಅವರು ನಮ್ಮ ಲೋಕಲ್ ಅವರು ಯಾರು ಈ ತರ ಕೆಲಸ ಮಾಡಲ್ಲ, ಮತ್ತೆ ಆ ಸಂಬಳಕ್ಕೂ ಮಾಡಲ್ಲ. ಅದಕ್ಕೆ ಬೇರೆ ಬೇರೆ ದೂರದಿಂದೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಕೆಲಸ ಮಾಡಿಸಿರ್ತಾರೆ. ಅವರಿಗೆ ಲ್ಯಾಂಗ್ವೇಜ್ ಬರಲ್ಲ. ನಾವಾಗ್ಲೇ ಸುಮಾರು ಜನ ಕೇಳಿದೆ, ಎಲ್ಲರೂ ಮಾತಾಡಿಸ್ದೆ. ಎಲ್ಲರೂ ಕೂಡ ಹಿಂದಿ ಮಾತಾಡೋದಷ್ಟೇ. ನಾನೇ ಕೇಳ್ತಾ ಇದ್ರು, ಹಿಂದಿ ನಿಮಗೆ ಬರಲ್ವಾ ಅಂತ. ನಮ್ಮೂರಲ್ಲಿ ಬಂದು ನಾವು ನಮ್ಗೆ ಹಿಂದಿ ಬರಲ್ವಾ ಅಂತ ಕೇಳ್ತಾರಲ್ಲ ಗುರು. ನೋಡಿ ಎಲ್ಲ ಪ್ಲಾಸ್ಟಿಕ್ ವೇಸ್ಟೇಜ್ ಬಾಟಲ್ಗಳೆಲ್ಲ ಇಲ್ಲಿ ಒಳಗಡೆ ಹಾಕಿದ್ದಾರೆ. ಕೋಲ್ಕತ್ತಾದಿಂದ ಬಂದಿದ್ದಾರಂತೆ. ಕೋಲ್ಕತ್ತಾದಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವರೆಲ್ಲ ಇಷ್ಟೊಂದು ಕಷ್ಟ ಪಡ್ತಿದ್ದಾರೆ ಎಲ್ಲರನ್ನು ಸಪ್ರೇಟ್ ಮಾಡೋಕ್ಕೆ. ಪ್ರತಿಯೊಬ್ಬರು ಅಷ್ಟೇ, ಇವಾಗ ಮನೆಯಲ್ಲೂ ಅಷ್ಟೇ ಹಸಿ ಕಸ ಒಣ ಕಸ ಅಂತ ಏನಕ್ಕೆ ಸಪ್ರೇಟ್ ಮಾಡಬೇಕು ಅಂತ ಹೇಳ್ತಾರೆ ಅಂದ್ರೆ, ಇಲ್ಲಿ ಈ ಕೆಲಸ ಕ್ಲೀನ್ ಮಾಡೋ ಕೆಲಸ ಮಾಡೋರಿಗೆ ಕೂಡ ಈಸಿ ಆಗುತ್ತೆ. ಹಸಿ ಕಸ ಮತ್ತೆ ಒಣ ಕಸ ಸಪ್ರೇಟ್ ಮಾಡಿದರೆ, ಒಣ ಕಸ ಸಪ್ರೇಟ್ ತಗೊಬಂದ್ರೆ ಈ ಥರ ಸೆಗ್ರಿಗೇಟ್ ಮಾಡಿ ರೀಸೈಕಲ್ಗೆ ಕಳಿಸ್ಬೋದು. ಇವ್ರಿಗೂ ಕೂಡ ಕೆಲಸ ಬೇಗ ಆಗುತ್ತೆ. ನೀವು ಕೂಡ ಸ್ವಚ್ಛತೆಯನ್ನು ಕಾಪಾಡಿ. ಅವರು ನಾನು ವಿಡಿಯೋ ಮಾಡಿದ್ ನೋಡ್ಬಿಟ್ಟು ಅವಾಗ ಬರ್ತಾ ಇರಿ ಅಂತ ಅಂದ್ರು. ಫಸ್ಟ್ ಟೈಮ್ ಒಬ್ರನ್ನ ಮಾತಾಡಿಸ್ದೆ, ಒಂದು ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆ, ಎಲ್ಲ ಜನರಿಗೂ ಗೊತ್ತಾಗ್ಲಿ ಹೇಗೆ ಈ ಕೆಲಸನ ಮಾಡ್ತಾರೆ, ಕಸನ ಹೇಗೆ ಸಪ್ರೇಟ್ ಮಾಡ್ತಾರೆ ಅಂತ. ಬಟ್ ಅವರು ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಹೋದ್ರು. ಒಂದೇ ಮಾತಾಡಿರೋ ನೈ ಅನ್ಕೊ ಹೋಗ್ಬಿಟ್ರು. ಪರವಾಗಿಲ್ಲ, ಬನ್ನಿ ಅವಾಗ ಬರ್ತಾ ಇರಿ, ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ. ನೋಡೋಣ. ಸ್ವಲ್ಪ ಬ್ಯಾಕ್ ಸೈಡ್ ಏನು ಕಾಣಿಸ್ತಾ ಇದೆ, ಅದು ಇಲ್ಲೇ ಸ್ಟೇ ಮಾಡೋರ ಮನೆ. ನೋಡಿ, ಪ್ರತಿಯೊಬ್ರು ಕೂಡ ನಮಗೆ ಏನಾದ್ರು ಕಷ್ಟ ಬಂದರೆ ಅಯ್ಯೋ ಈ ಥರ ಆಗ್ಬಿಡ್ತಲ್ಲ ಅಂತ ಏನೋ ತಲೆ ಮೇಲೆ ಕೂತ್ಕೊಂಡಂಗೆ ಆಡ್ತಾರೆ. ಇದನ್ನೆಲ್ಲ ನೋಡಿದ್ರೆ ನಮ್ಮ ಜೀವನ ಎಷ್ಟೋ ಪರವಾಗಿಲ್ಲ ಅಂತ ನಾವೇ ತೃಪ್ತಿ ಬಿಟ್ಕೋಬೇಕು. ನೋಡಿ, ಆಲ್ರೆಡಿ ಒಂದು ಲೋಡ್ ಬಂತು. ಇವಾಗ ಇವ್ರು ಬೇರೆ ಕಡೆಯಿಂದ ಲೋಡ್ ಮಾಡ್ಕೊಬಂದು ಇಲ್ಲಿ ಅನ್ಲೋಡ್ ಮಾಡ್ತಾರೆ. ಅನ್ಲೋಡ್ ಆದಮೇಲೆ ಇಲ್ಲಿ ಇರೋರು ಇವರ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಇವರು ಎಲ್ಲ ಐಟಮ್ನು ಒಂದೇ ಕಡೆ ಇಳಿಸಲ್ಲ. ನಾನು ಆವಾಗಲೇ ಹೇಳಿದ್ನಲ್ವ, ಒಂದೊಂದು ಐಟಮ್ ಒಂದೊಂದು ಕಡೆ ಸಪ್ರೇಟ್ ಮಾಡ್ತಾರೆ ಅಂತ. ಇವಾಗ ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲೇ ಇಲ್ಲಿ ವೇಸ್ಟ್ ಸ್ಲಿಪ್ಪರ್ದು ಇವೆಲ್ಲ ಇದೆ, ಅದನ್ನು ಇಲ್ಲಿ ಹಾಕಿದ್ರು. ಇವಾಗ ಬೇರೆ ಐಟಮ್ಸ್ ಎಲ್ಲೆಲ್ಲಿದೆ ಅಲ್ಲಿಗೆ ಹಾಕೋಕ್ಕೆ ಗಾಡಿ ಮೂವ್ ಮಾಡ್ತಿದ್ದಾರೆ. ನೋಡಿ, ಪ್ಲಾಸ್ಟಿಕ್ ಬಾಟಲ್ಸು ಅವೆಲ್ಲ ಒಂದು ಕಡೆ, ಈ ಟೈರ್ ಐಟಮ್ಸು ಏನೇನಿದೆ ಅದೆಲ್ಲ ಒಂದು ಕಡೆ, ಈ ಥರ ಎಲ್ಲ ಬೇರೆ ಬೇರೆ ಕಡೆ ಒಂದೊಂದು ಟೀಮ್ ಇದೆ, ಸಪ್ರೇಟ್ ಟೀಮ್ ಇದೆ ಒಂದೊಂದನ್ನು ಸಪ್ರೇಟ್ ಮಾಡಲಿಕ್ಕೆ. ಸೊ ನಾನಂತೂ ಸ್ವಲ್ಪ ರಿಸ್ಕ್ ತೊಗೊಂಡು ಈ ವಿಡಿಯೋ ಮಾಡಿದ್ದೀನಿ. ಆ್ಯಕ್ಚುಲಿ ಇವಾಗ ಯಾರೂ ಇಲ್ಲ, ಮೇಯ್ನ್ ಇಲ್ಲಿದ್ದವ್ರು ಅವಾಗಲೇ ಹೋದರು. ನಾವು ಅವ್ರನ್ನ ಕೇಳಿದ್ವಿ ವಿಡಿಯೋ ಮಾಡ್ಬೋದಾ ಅಂತ. ಅವರು ವಿಡಿಯೋ ಮಾಡೋಂಗಿಲ್ಲ ಅಂತ ಮುಖ ಒಂಥರ ಮಾಡ್ಕೊಂಡು ಹೋಗ್ಬಿಟ್ರು. ಬಟ್ ಆದರೂ ಅವ್ರು ಹೋದ್ಮೇಲೆ ರಿಸ್ಕ್ ತೊಗೊಂಡು ಬಂದು ವಿಡಿಯೋ ಮಾಡಿದ್ದೀನಿ. ಸೊ ಈ ಇನ್ಫಾರ್ಮೇಷನ್ ನಿಮಗೇನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ವೀಡಿಯೋನ ಸಾಕಷ್ಟು ಶೇರ್ ಮಾಡಿ. ಇದೇ ಥರ ಒಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ನ ನಾನು ನೆಕ್ಸ್ಟು ಮಾಡೋಕ್ಕೆ ಹೋಗ್ತೀನಿ, ಆದರೆ ನಿಮ್ಮ ಸಪೋರ್ಟ್ ನನಗೆ ಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.